ಹಾಂ ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಕರೆಂಟ್ ಕೊಟ್ಟ ಇವಾಗ ಮಾರ್ನಿಂಗ ಟೈಮ್ ಏನಿಲ್ಲ ಅಂದ್ರೂ 6:30 7 ಗಂಟೆ ಹತ್ತತ್ರ ಅಲ್ಲಿಗೆ ಬಂದ. ಮಳಿನೇ ಬರಲ್ಲ. ಮಳೆ ಹೆಂಗದ ಅಂದ್ರೆ ಬ್ಯಾಸಿಗೆ ಆಗ್ಬಿಟ್ಟದ. ಈಗ ನೋಡುತ್ತಿರಲ್ಲ ಬಿಸಿಲ 6:30 7 ಕರೆಕ್ಟ್ ಟೈಮ್ ತೋರಿಸ್ಬೇಕು ಅಂತಂದ್ರೆ ಹಿಂಗೆ ಒಂದು 6:35 ಇಲ್ಲ 6:40 ಅನ್ನಿಸ್ತ. ಸೂರ್ಯನ ಬೆಳಕು ನೋಡ್ರಿ ಹೆಂಗೆ ಬೆಳಗುತ್ತದ. ಬ್ಯಾಸಿಗೆ ಬಿಸಿಲಾಗ್ಯದ ನೋಡ್ರಿ, ಕಾಣಿಸ್ತ ರೀ. ಹತ್ತಿ ಹಾಕಿವಿ ನಾವು ಶಿವ ಅಂತೇಳಿ. ಬಿಸಿಲಿಗೆ ಮಳೆ ಬರಲಾರ್ದೆ ಸ್ಪ್ರಿಂಕ್ಲರ್ ಯೂಸ್ ಮಾಡುತ್ತಿದ್ದೆವು. ಬೆಳೆ ನೋಡ್ರಿ ಇಲ್ಲಿ ಒಂದು ಹ್ಯಾಂಗೆ ಆಗ್ಯದ, ಒಂದು ಹಿಂಗೆ ಆಗ್ಯದ, ಒಂದು ಹಿಂಗೆ ಆಗ್ಯದ, ಒಂದು ಹಿಂಗೆ ನೋಡ್ರಿ. ಬೆಳಿಗ್ಗೆ ಬಂದು ಈಗ ಒಂದು 4-5 ದಿನದ ಮ್ಯಾಲಾಯ್ತು ಇಷ್ಟು ನೀರು ಹಾಕೊಂಬರ್ಲಿಕ್ಕೆ. ಸೊ ಮಳೆ ಬರಲಾಗ್ಯದನ್ನ ಕಾರಣದಿಂದ ಪೂರ್ತಿ ಒಂದು 4 ಸ್ಪ್ರಿಂಕ್ಲರ್ ರನ್ ಮಾಡಕತ್ತಿದ್ದೆವು. ಈ ಸ್ಪ್ರಿಂಕ್ಲರ್ಲಿಂದ ಎಷ್ಟು ಆಗ್ಬೇಕು. ಈಗ ನಾವು ಅಲ್ಲಿ ಹಚ್ಕಿಸಂದ್ರೆ ಇಲ್ಲಿ ತಂದು ಹಾಕಿವಿ. ಆ ಕಡೆ ಒಣಗ ಆಗ್ಬಿಟ್ಟದ, ಈ ಕಡೆ ಏನದ ಈಗ ಜರ ಹಸಿ ಇಡ್ಲಿಕ್ಕತ್ತದ. ನೋಡ್ಬೋದು ನೀವು ಪೂರ್ತಿ ಇದೆಲ್ಲ. ಸೊ ನಿಮ್ಗೆ ಒಂದೆರಡು ತೋರಿಸ್ಲಿ. ಇಲ್ಲಿ ನೋಡ್ರಲ್ಲ ಹೆಂಗಿವ. ಮಳೆ ಬಂದಿಲ್ಲ ಅಂತೇಳಿ ಕುಂದ್ರು ಬಿದ್ದಂಗೆ ಇವ. ಸೊ ನಾ ಇದು ಏನದ ಸ್ವಲ್ಪ ಸಾಲು ಬಿಡೋದಿತ್ತು. ಸಾಲು ಬಿಡ್ಲಾರ್ದೇನೆ ಒಂದಿಷ್ಟು ಹತ್ತಿ ಹಚ್ಚಿನಿ. ಮಳೆ ನಂಬ್ಕೊಂಡು ಹೆಂಗೆ ಆಗ್ತದೇನೆ ಅಂತ ಹೇಳ್ಬಿಟ್ಟು. ಸೊ ಮಳೆನೇ ಬರಲಿಲ್ಲ. ಸೊ ಇದು ಹೇಳೋದು ಭಾಳ ಕಠಿಣದ ಕಷ್ಟದ ಅಂತ ಅದ್ರ ಸಂಬಂಧ ಸ್ವಲ್ಪ ಇದನ್ನು ಇದ್ದಿದ್ರದ ಇರಲಿ ಅಂತ ಹೇಳ್ಬಿಟ್ಟು ಹಚ್ಕೊಂಡ್ಬಿಟ್ಟೀನಿ. ಇದೊಂದು ಪ್ಲಾಂಟ್ ಏನದ ಈ ಥರ ರೈನ್ ಪೈಪ್ ಯೂಸ್ ಮಾಡಿಕೊಂಡು, ಇದು ಸ್ಪ್ರಿಂಕ್ಲರ್ ಯೂಸ್ ಮಾಡಿಕೊಂಡು ಈ ಪ್ಲಾಟ್ ಪೂರ್ತಿ ಏನದ ನೀರು ಸ್ಟಾರ್ಟ್ ಮಾಡೀನಿ. ಒಂದು ಹೋಲಿಂದ ಈ ಥರ ಹಾಕೊಂಡ್ಬಿಟ್ಟು ಈ ಕಡೆ ತೆಳಗಿನ ಹಾಕೀನಿ. ನಿಮ್ಗೆ ಅವಾಗೇ ಹೇಳ್ದ ಮಳೆ ಬಂದಿಲ್ಲ, ಮಳೆ ಬರ್ಲಾರ ಸಂಬಂಧ ಹಂಗೆ ನೋಡ್ರಿ. ಇದು ಮಳೆ ಇದ್ರೆ ಇದು ಏನಿಲ್ಲ ಅಂದ್ರೂ ಸ್ವಲ್ಪ ಹಂಗಾರೆ ಇರ್ತಿತ್ತು. ಅಟ್ಲೀಸ್ಟ್ ಕೆಲವೊಂದು ಹಸಿ ಇದ್ದಲ್ಲಿ ಇದ್ದಾವ, ಹಸಿ ಇರ್ಲಾರ್ತವಲ್ಲಿ ಒಂದು ಸ್ವಲ್ಪ ಒಣಗಿದ್ದಲ್ಲಿ ಏನದ ಈ ಥರ ಆಗ್ಬಿಟ್ಟಾವ ನೋಡ್ರಿ. ಇದು ನೋಡ್ರಿ, ಇದು ಮಳೆ ಇರ್ಲಾರ ಸಂಬಂಧ ಹೆಂಗ್ಯದ. ಮುಂಜಾನೆ 6:30 7 ಆಗತ್ತ ಟೈಮ್ ಅಂತಂದ್ರೆ ಕರೆಕ್ಟ್ 6:30ಲಿಂದ 7 ಗಂಟೆ ಇಡ್ರಿ ನೀವು. ಯಾಕಂದ್ರೆ ಈಗ ಒಂದು 6:45 ಇಲ್ಲ 6:50 ಹಿಂಗಾಗ್ಯದ ಟೈಮು. ಹೆಚ್ಚಕಮ್ಮ ಅಂದ್ರೆ ಒಂದು 7 ಇಡ್ರಿ. 7ಕ್ಕೆ ಈ ಥರ ಬಿಸಿಲು ಹಾಕಾಗತ್ತದ. ಈ ಥರ ಬಿಸಿಲು ಹಾಕ್ತಂದ್ರೆ ಇದು ಮಳೆಗಾಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಮಳೆಗಾಲ ಐತೇನೆ ಅನ್ಸ್ಕೊಳ್ಳೋಲ್ಲ. ಮಳೆಗಾಲ ಹೋಗಿ ನಡು ಬ್ಯಾಸಿಗೆ ಆದಂಗೆ ಆಗ್ಯದ. ಇದೊಂದು ಪ್ಲಾಟ್ ಹತ್ತಿ, ಇದೊಂದು 1-1.5 ಎಕರೆ ಹತ್ತಿ ಬಿತ್ತಿದ್ದೇವೆ ನಾವು ನಂಬ್ಕೊಂಡು. ಈಗ ಹಾಗೆ ಬಂದಂಗೆ ಬಿಸಿಲು ಹೆಚ್ಚಾದಂಗೆ ಇದು ಮಳೆಗಾಲ ಹೆಚ್ಚಾದಂಗೆ ಬಿಸಿಲೇ ಹೆಚ್ಚಾಗತ್ತೆ. ಸೊ ಮಳೆ ಬರಲಾಗ್ಯದ. ಹೋಲಿನ ನೀರನ್ನು ಎಷ್ಟು ಹೊಡಿಬೇಕು ಅದನ್ನು ಕಂಟಿನ್ಯೂ ಆಗಿ. ಸೊ ಅದೂ ಕೂಡ ಸ್ವಲ್ಪ ಟೈಮ್ ಬಿಟ್ಟು ಟೈಮ್ ಅಂತೇಳಿನಿಲ್ಲ, ಬಟ್ ಕಂಟಿನ್ಯೂ ಹೊಡ್ಲಿಕ್ಕೆ ಸ್ವಲ್ಪ ಹೋದಂಗೆ ನೀರು ಬೆಳೆಸಂಗೆ ಮತ್ತು ಸ್ವಲ್ಪ ಕಮ್ಮಿ ಆಗಬೇಕಲ್ಲ. ಹೊಸ ನೀರು ಸ್ಟಾಕ್ ಆಗ್ಬೇಕಂದ್ರೆ ಹಾಗೆ ನಡೆಸಗತ್ತಿದ್ದೇವೆ. ಇದು ಅಲ್ಲಿ ಅದು 1.5 ಎಕರೆ 1.5 ಎಕರೆ ಆಗ್ಬೋದು ಆ ಹತ್ತಿ. ಅದು ಬರೀ ಮಳೆ ಆಶ್ರಯದಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಅದೊಂದು ಸಪ್ರೇಟ್ ಮಾಡಿ ಹಾಕ್ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಇನ್ನೊಂದು 2 ಪ್ಲಾಟ್ ಮಾಡಿದ್ದೀವಿ. ಇದರಲ್ಲಿ ಇದು ಏನಿಲ್ಲ ಅಂದರೂ 1 ಎಕರೆ 2 ಪ್ಲಾಟ್ ಆಗುತ್ತೆ. ಇದು ಡ್ರಿಪ್ ಹೇಳ್ಕೊಂಡ್ಬಿಟ್ಟು ನೀರಾವರಿ ಮಾಡ್ಕೋಬೇಕಂತೇಳಿ ನಾವು ಬೀಜನ ಒಂದು ಲೆಕ್ಕದಲ್ಲಿ ನಾನು 1.5-2 ಫೀಟ್ ಲೆಕ್ಕದಲ್ಲಿ ಊರ ಕೇಳಿದ್ದೆ ಹೆಣ್ಮಕ್ಳಿಗೆ. ಸೊ ನನ್ನ ಮಿಸ್ಟೇಕು ಏನಂತಂದರೆ ಅವ್ರಿಗೆ ಕೈಯಲ್ಲಿ ಒಂದು ಕೋಲು ಅಥವಾ ಏನಾದರೂ ಕೊಟ್ಟು ಊರಿಸಿದ್ರೆ ಸೊ 1ರಿಂದ 1 ಸಸಿಗೆ 1.5 ಅಥವಾ 2 ಫೀಟ್ ಅಂತರದಲ್ಲಿ ನೆಟ್ಕೋಬೋದು. ಸುಮ್ಮನೆ ಒಂದು ಅಂದಾಜು ಲೆಕ್ಕದಲ್ಲಿ ಬಿಟ್ಕೊಂಡ್ಬಿಟ್ರೆ ಸೊ ಆಮೇಲೆ ನಿಮಗೆ ಸ್ವಲ್ಪ ದಟ್ಟ ಆಗಿಬಿಡುತ್ತೆ. ಇಲ್ಲಿ ನೋಡಿ, ನಂದು ಅದೇ ಥರ ಆಗಿದೆ. 1ರಿಂದ 1 ಸ್ವಲ್ಪ ಒಂದೊಂದು ಮಿಸ್ ಆದ್ರೂ ಈ ಥರ ಹತ್ತತ್ರನೇ ಕಾಣಿಸ್ತಿದೆ. ಸೊ ಇದು ಏನು ನೀವು ನೋಡ್ತಿದ್ದೀರಲ್ಲ, ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ಸೊ ಹತ್ತಿ ಬಿತ್ತನೆ ಮಾಡ್ತಿರ್ಬೇಕಾರೆ ಇದು ಏನಂತಂದರೆ ಸರಿ, ಇದಕ್ಕೆ 1-2 ಸತಿ ನೀರು ಕೊಟ್ಟಿದ್ದೀನಿ ಬರೀ. ಆ ಹತ್ತಿಗೂ ಮತ್ತು ಈ ಹತ್ತಿಗೂ ಕೇವಲ 1 ದಿನ ಅಷ್ಟೇ ಅಂತರ ಇರೋದು. ಯಾಕಂದರೆ 1 ದಿನ ಮಳೆ ಆಯಿತು. ಸೊ 1 ಡೇ ಮಳೆ ಆದಮೇಲೆ ಸೊ ಇದು ಬೀಜ ಹತ್ತಿದ ಮೇಲೆ 1 ದಿನ ಮಳೆ ಆಯಿತು. ಮಳೆ ಆದ ನಂತರದಲ್ಲಿ 1 ದಿನ ಬಿಟ್ಟು ಸೊ ಮಾರನೇ ದಿನ ಅದಕ್ಕೆ ಬೀಜ ಹಾಕೊಂಡ್ಬಿಟ್ಟಿದ್ದೀವಿ. ಇದಕ್ಕೂ ಕೇವಲ 1 ದಿನ ಅಂತರ ಅಂತ ಲೆಕ್ಕ ಹಿಡಿದ್ರು. ಸೊ ಈ ಥರ ಚೆನ್ನಾಗಿ ಕಾಣಿಸ್ತಿದೆ. ಇದು ಮುಂಚೆ ಬಾಳೆ ಇರೋ ಹೊಲ ಇತ್ತು, ಇದು ಕೂಡ ಬಾಳೆ ಇರೋದು ಹೊಲ ಇತ್ತು. ಸೊ ಹಿಂಗೆ ಕಾಣ್ತಿದೆ ನೋಡಿ. ಇದಕ್ಕೆ ಒಂದು 2 ಟೈಮ್ಸ್ ನೀರು ಕೊಟ್ಟಿದ್ದೀನಿ ಅಷ್ಟೇ. ಸೊ ಇದು ಇವಾಗ ಏನಿಲ್ಲ ಅಂದರೂ
1 2 3 4 5 6. ಸೊ 6 ಎಲೆ ಇದೆ ಇದಕ್ಕೆ. 6 ಪ್ಲಸ್ ಇದೊಂದು 7, ಸುಮಾರು 5 6 7 ಇಲ್ಲಿಂದ ಒಂದು ಡಿಫ್ರೆನ್ಸ್ ಆದರೂ 5 ಅಥವಾ 6 ಎಲೆ ಇವಾಗ ಈ ಹತ್ತಿ ಇದೆ. ಕೇವಲ ಒಂದೇ ಒಂದು ದಿನದ್ದು. ಸೊ ಮಳೆ ಇಲ್ಲ ಅಂದರೆ ಬೆಳೆ ಯಾವ ಥರ ಆಗುತ್ತೆ, ಸೊ ಸ್ವಲ್ಪ ಇದಕ್ಕೆ ನೀರು ಕೊಟ್ಟರೆ ಯಾವ ಥರ ಆಗುತ್ತೆ ಅನ್ನೋಕ್ಕೆ ವ್ಯತ್ಯಾಸ ನೀವೇ ನೋಡ್ತಿರ್ಬೋದು ಇಲ್ಲಿ. ಮತ್ತು ಇಲ್ಲಿ ನೋಡಿ, ನಾನು ಹತ್ತತ್ರ ಊರಿರೋದು ನನಗೆ ಇನ್ನೊಂದು ಸೊ ಬೆನಿಫಿಟ್ ಏನಾಯಿತು ಅಂತಂದರೆ, ಬೆನಿಫಿಟ್ ಅನ್ನೋಕ್ಕಿಂತ ಜಾಸ್ತಿ ಈ ಥರ ನೋಡಿ, ಇದು ಯಾವ ಥರ ಕಟ್ ಮಾಡಿದೆ, ಇದು ಯಾವ ಹುಳ ಅಂತ ಏನು ಗೊತ್ತಿಲ್ಲ. ಸೊ ಏನು ಕಟ್ ಮಾಡಿದೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಚೆನ್ನಾಗಿ ಬಂದಿರೋ ಗಿಡನ ಕರೆಕ್ಟಾಗಿ ಎಲ್ಲಿ ಕಟ್ ಮಾಡಿದೆ ನೋಡಿದು ನೋಡ್ದಿರ್ಬೋದು. ಇದು ಹೆಂಗೆ ಕಟ್ಟಾಯಿತು, ಏನು ಕಟ್ ಮಾಡಿದೆ ಅಂತಲೇ ಗೊತ್ತಿಲ್ಲ ನೋಡಿ. ಸೊ ಹತ್ತಿರದಿಂದ ಹತ್ತಿರ ಮತ್ತೆ ನನಗೆ ಎಷ್ಟು ಒಂದು ಮಿಸ್ ಆಯ್ತು ಅಂದ್ರು, ಒಂದು ಸಸಿ ಮಿಸ್ ಆಯ್ತು ಅಂದ್ರೂ ಇಷ್ಟು ಗ್ಯಾಪ್ ಆಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ನಾವು ನೆಡೋದು ಮಾಡೋದು ಈ ಥರ ಎಲ್ಲ ಡಬಲ್ ಕೆಲಸ ಆಗ್ಬೋದು. ಸೊ ಈ ಕಡೆ ಒಂದು ಮೋಟ್ರ್ ಹಾಕ್ಕೊಂಡಿದ್ದೀನಿ, ಒಂದು ಹೋಲಿನ ಮೋಟ್ರು, ಈ ಕಡೆ ನಮ್ಮ ಬಾಕಿ ಕಬ್ಬಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಮಾಡಿ ಹತ್ತಿಗೆ ಅಂತ ಹೇಳ್ಬಿಟ್ಟು ಒಂದು ಮೋಟ್ರ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಬಾಕಿ ಇದೇನಿದೆ ಒಂದು ಮೋಟ್ರು ಆ ಕಡೆಯಲ್ಲಿ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಅದು ಮಳೆ ಬರ್ತಿಲ್ವಲ್ಲ, ಸೊ ಸಂಪೂರ್ಣವಾಗಿ ಅದು ಪೂರ್ತಿ ಅದೊಂದಕ್ಕೆ ನಡೀತಾ ಇದೆ. ಸೊ ನಮ್ಮ ಹತ್ರ ಏನೋ 2 ಮೋಟ್ರ್ ಇದೆ, 2 ಹೋಲ್ ಇದೆ. ಸೊ ಹೆಂಗೋ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಕೆಲವೊಬ್ರದ್ದು ಒಂದೇ ಮೋಟ್ರ್ ಇರೋದು, ಒಂದೊಂದೇ ಹೋಲ್ ಇರೋದು. ಸೊ ಆ ಥರ ಇರೋರಿಗೆಲ್ಲ ಈ ಥರ ಬಿಸಿಲು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಸೊ ತುಂಬ ತೊಂದರೆಗಳಾಗುತ್ತೆ. ಮಳೆ ಬರಲಿಲ್ಲ ಅಂದರೆ ಮಳೆನ ನಂಬ್ಕೊಂಡು ನಾವಿರ್ತೀವಿ. ಸೊ ನಮ್ಮನ್ನು ನಂಬ್ಕೊಂಡು ತುಂಬ ಜನ ಇರ್ತಾರೆ. ಮಳೆ ಬಂದು ಬೆಳೆ ಚೆನ್ನಾಗಾಗಿ ಬೆಳೆದ ಬೆಲೆಗೆ ಉತ್ತಮ ಬೆಲೆ ಸಿಗಲ್ಲ. ಎರಡನೇದು ಹೇಳ್ಬೇಕಂದ್ರೆ, ಮಳೆ ಬರದೇ ಇದ್ದರೆ, ಬೆಳೆ ಬೆಳೀದೇ ಇದ್ದರೆ ಆವಾಗ ಉತ್ತಮ ಬೆಲೆ ಇರುತ್ತೆ, ನಮ್ಮ ಕೈಯಲ್ಲಿ ಬೆಳೆ ಇರಲ್ಲ. ಇದು ನಷ್ಟ ಆಗೋಕ್ಕೆ ನಂಬರ್ 1 ಪಾಯಿಂಟ್. ಎರಡನೇದೇನು ಹೇಳ್ಬೇಕಂತಂದ್ರೆ, ಸರ್ಕಾರದ ಕೆಲವು ಸ್ಕೀಮ್ಗಳು ತುಂಬ ಜನ ರೈತರಿಗೆ ಬಂದು ತಲುಪೋದೇ ಇಲ್ಲ. ಅದು ಮಾಡ್ಕೋಬೇಕಂದ್ರೆ ಅದು ಆಗೋದೇ ಇಲ್ಲ, ಸಿಸ್ಟಮೇ ಆ ರೀತಿ ಇದೆಯಲ್ಲ. ಸೊ ಪ್ರತಿಯೊಂದು ರೀತಿ ನೋಡಿದ್ರು ರೈತರಿಗೆ ತುಂಬ ಕಷ್ಟಗಳಿವೆ. ಯಾರು ಹೇಳ್ಕೊಳಕ್ಕೆ ಮುಂದೆ ಬರಲ್ಲ, ಹೇಳ್ಕೊಂಡ್ರು ಅದು ಯಾವುದೂ ಪರಿಹಾರ ಆಗಲ್ಲ. ಸೊ ಮೇಲಿಂದ ಏನೋ ಒಂದು ಲೆಕ್ಕಾಚಾರ ಹಾಕಿ ಅವ್ರೇನೋ ಒಂದು ಸ್ಕೀಮು ಅದು ಇದು ಅಂತ ಹೇಳ್ಬಿಟ್ಟು 108 ಏನೋ ಜಾರಿಗೆ ಕೊಡ್ತಾರೆ. ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ರಾಜಕಾರಣಿಗಳು ಅವರು ಅಧಿಕಾರ ತೊಗೋಬೇಕಾದ್ರೆ ಅವ್ರು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಅಧಿಕಾರ ಬರೋಕ್ಕಿಂತ ಮುಂಚೆ ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಸೊ ಬಂದಮೇಲೆ ಮಾಡಿರೋದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಅವರು ಕೃಷಿಗೆ ಮತ್ತು ನಮ್ಮ ಭಾರತ ಸರ್ಕಾರದಲ್ಲಿ ಕೃಷಿಗೆ ಆಗಲಿ ಮತ್ತು ರೈತರಿಗೆ ಆಗಲಿ ಅದು ನನಗನ್ಸುತ್ತೆ ಅವರೆಲ್ಲ ಕೊಟ್ಟಿರೋದು ಬಂದು ಇಲ್ಲಿಗೆ ತಲುಪೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಥರ ದಲಾಲಿ ವ್ಯಾಪಾರ ಆಗ್ಬಿಟ್ಟಿದೆ. ಸೊ ನಾವು ಸರ್ಕಾರನ ನಂಬೋದೇ ಇಲ್ಲ. ಸೊ ಅವ್ರು ಬಂದ್ರೂ ಅವ್ರು ಕೊಡೋ ಅನುದಾನ ನಮ್ಗೆ ಇಲ್ಲಿ ಬಂದು ತಲುಪೋದು ಇಲ್ಲ. ಸೊ ಅದನ್ನ ನಂಬಿ ನಾವು ಇಲ್ಲಿ ತನಕ ಯಾವ ರೈತನೂ ಇಲ್ಲ. ಸೊ ರೈತ ನಂಬಿರೋದೇನಂತಂದರೆ ಅವನ 2 ಎತ್ತುಗಳು, ಭೂಮಿ, ದನ ಕರ, ಹಸು, ಈ ಥರ ಸುತ್ತಮುತ್ತಲಿನ ಪರಿಸರ ವಾತಾವರಣ. ಸೊ ಇದು ಕೂಡ ದಿನದಿಂದ ದಿನಕ್ಕೆ ಹೆಂಗಾಗ್ತಿದೆ ಅಂದರೆ ತುಂಬ ಹಾಳಾಗಿ ಹೋಗ್ತಿದೆ. ಯಾಕಂದರೆ ಮೊದಲೆಲ್ಲ ಮಳೆ ಚೆನ್ನಾಗಿರೋದು, ಉತ್ತಮ ಬೆಳೆ ಬಂದಿರೋದು, ಇವಾಗೆಲ್ಲ ಪರಿಸರ ಎಲ್ಲ ನಾಶ ಆಗ್ತಿದೆ. ಸೊ ಯಾರು ಗಿಡ ನೆಡೋಕ್ಕೆ ಮುಂದೆ ಬರ್ತಾಯಿಲ್ಲ. ಗಿಡ ನೆಡೋದಿರಲಿ, ಅಟ್ಲೀಸ್ಟ್ ಇದ್ದಿರೋ ಗಿಡನೂ ಕೈಕೊಂಡು ಹೋಗ್ತಾ ಇಲ್ಲ. ಸೊ ಎಲ್ಲರೂ ಜಮೀನು ಹಾಳಾಗುತ್ತಲ್ಲ ಅಂತೇಳ್ಬಿಟ್ಟು ಪರಿಸರನೆಲ್ಲ ನಾಶ ಮಾಡ್ತಿದ್ದಾರೆ. ಸೊ ದೊಡ್ಡ ಮರಗಳನ್ನೆಲ್ಲ ಕಡಿದ್ಬಿಟ್ಟು ಸೊ ಈ ಇಡ್ಲಿ ಮಾಡೋಕ್ಕೆ, ಕೋಸ ಮಾಡೋಕ್ಕೆ ಅವ್ರಿಗೆಲ್ಲ ಮಾರಾಟ ಮಾಡ್ತಿದ್ದಾರೆ. ಸೊ ಮಳೆ ಬಾ ಅಂದರೆ ಎಲ್ಲಿಂದ ಬರೋಕ್ಕೆ ಕೇಳಿ? ಮೊದಲೇ ನಮ್ಮ ಕಡೆ ಖಾಲಿ ಜಾಗ ತುಂಬ ಜಾಸ್ತಿ. ಸೊ ಅಂಥದ್ರಲ್ಲಿ ಬಾ ಅಂತಂದರೆ ಎಲ್ಲಿಂದ ಬರ್ಬೇಕು ಹೇಳಿ? ಸೊ ನಾವು ಫಸ್ಟು ಗಿಡ ಕಡಿಯೋದನ್ನು ನಿಲ್ಲಿಸ್ಬೇಕು, ಒಂದನೇದು. ಸೊ ಇರೋ ಮರಗಳನ್ನ ನಾವು ಅದು ಕಾಯ್ಕೊಂಡು ಸೊ ಚೆನ್ನಾಗಿ ಬೆಳೆದು ಅದು ಅದರಿಂದ ನಮಗೆ ವಾತಾವರಣ ಕ್ಲೈಮೇಟ್ ಚೇಂಜ್ ಆಗ್ಬೋದು. ನೋಡಿ, ಇರೋ ಮರಗಳನ್ನೆಲ್ಲ ಕಡಿದ್ಬಿಟ್ಟು ಮುಂದೆ ಎಲ್ಲ ಪರಿಸರ ನಾಶ ಆದಮೇಲೆ ಫುಲ್ಲು ಬರಗಾಲ ಬಂದುಬಿಡುತ್ತೆ. ಅದಕ್ಕಿಂತ ಮುಂಚೆ ನಾನು ಒಂದು 2 ಮಾತು ಹೇಳ್ತೀನಿ. ನಮ್ಮ ಕೈಯಾರೆ ನಾವೇ ಮಾಡ್ಕೊಳ್ಳೋದು ಬೇಡ. ಏನಾದರೂ ನೀವು ನಿಮ್ಮ ಹೊಲದಲ್ಲಿ ತೋಟದಲ್ಲಿರೋ ಮರಗಳನ್ನ ಕಡಿತೀರಾ, ಅದರಿಂದ ಓಡಿ ಆಗುತ್ತೆ, ಜಮೀನು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಬದುಗಳಲ್ಲಿ, ಅಂದರೆ ನಾವು ಬಾಂದಾರಿ ಅಂತೀವಲ್ಲ, ಆ ಥರ ಬಾಂದಾರಿಯಲ್ಲಿ
ಈ ಥರದ್ದು ಹಣ್ಣು ಕೊಡೋ ಮರಗಳನ್ನಾದರೂ ನಡಿ, ಇದಕ್ಕೆ ವ್ಯವಸ್ಥೆ ಮಾಡಿ, ಇದೇ ಚೆನ್ನಾಗಾಗುತ್ತೆ. ಸೊ ಪರಿಸರಕ್ಕೆ ಒಂದು ಮರನಾದರೂ ನೆಟ್ಟಂಗೆ ಆಗುತ್ತಲ್ಲ, ನಿಮಗೆ ಹಣ್ಣು ಕೊಡುತ್ತೆ, ಅದರಿಂದ ಲಾಸ್ ಏನಿಲ್ವಲ್ಲ. ನೋಡಿ ಸಿಟಿಯಿಂದ ಬಂದು ನಮ್ಮ ಮಾವರು ಈ ಥರ ಹಣ್ಣಿನ ಗಿಡಗಳೆಲ್ಲ ತಂದ್ಕೊಟ್ಮೇಲೆ ನಿಮ್ಮ ತೋಟ ಈ ಥರ ಏನಾದರೂ ಇದ್ದರೆ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ, ಒಂಚೂರು ಅದಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ, ಸೊ ಆ ಥರ ಮರಗಳನ್ನಾದರೂ ನಡಿ. ಹಾಂ ನೋಡಿ, ಒಂದು 10-12 ದಿನ ಆಯಿತು, ಎಷ್ಟು ಚೆನ್ನಾಗಿ ಕುಂತಿದ್ದಾವೆ. ಹಾಂ, ಸೊ ನೀವು ಈ ಥರ ಪ್ರಯತ್ನ ಮಾಡ್ಬೋದಲ್ಲ. ನೋಡಿ ಇಲ್ಲಿ ಮಾರ್ಕೆಟಲ್ಲಿ ಹೋದರೆ ಏನಿಲ್ಲ ಅಂದರೂ ಒಂದು 100 ರೂಪಾಯಿ ಕೊಟ್ಟರೆ ಒಂದು ಮರ ಕೊಡ್ತಾರೆ. ಒಂದು 100 ರೂಪಾಯಿ ಅಲ್ವಾ ನಿಮ್ಮ ಹತ್ರ? ಸೊ ಹಣ್ಣಿನ ಮರ ನೆಡಿ, ಬೇಡ ಮುಳ್ಳು ಬೇಡ, ಅದು ಬೇಡ, ಇದು ಬೇಡ ಅಂತೇಳಿ. ಓಕೆ, ಹಣ್ಣಿನ ಮರ ಅಲ್ವಾ, ಅದನ್ನು ಕಾಪಾಡಿ. ಸೊ ಅದರಿಂದ ನಿಮ್ಗೆ ಫಲನೂ ಸಿಗುತ್ತೆ, ಸೊ ಅದರಿಂದ ನಿಮಗೆ ಆದಾಯನೂ ಬರುತ್ತೆ, ಮತ್ತು ಪರಿಸರಕ್ಕೊಂದು ಕೊಡುಗೆನೂ ಕೊಟ್ಟಂಗಾಗುತ್ತೆ. ಇದರಿಂದ ಲಾಸ್ ಏನಾಗುತ್ತೆ? ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ. ಪ್ರಶ್ನೆನೂ ನಮ್ಮ ಹತ್ರನೇ ಇದೆ, ಅದಕ್ಕೆ ಉತ್ತರನೂ ನಮ್ಮ ಹತ್ರನೇ ಇರುತ್ತೆ.